ಹಾಯ್ ಎಲ್ಲರಿಗೂ ಕಥಾಕನಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 46ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ತಿಳಿಸಿ. ರಾತ್ರಿ ಮಲಗಲು ತಯಾರಾಗುತ್ತಿದ್ದಳು ಧಾರಿಣಿ. ಅವಳ ಸ್ವರಾಭಿಷೇಕವನ್ನು ಕಂಡವನಿಗೆ ಅದೇಕೋ ಅವಳ ಸಂಗೀತದ ಆಸಕ್ತಿಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳಬೇಕು ಅನ್ನುವ ಮನಸ್ಸಾಗಿತ್ತು. ಅದೇ ಕಾರಣಕ್ಕೆ ನಿದ್ದೆ ಮಾಡದೆ ಅವಳ ಜೊತೆ ಮಾತನಾಡುವುದಕ್ಕೆಯೇ ಮೀನಮೀಷ ಎನಿಸುತ್ತಿದ್ದನು ಪ್ರಣವ್. ಚಾಪೆ ಹಾಸಿದವಳ ಕಣ್ಣುಗಳು ಹಾಸಿಗೆಯ ಮೇಲೆ ಕಾಲು ಚಾಚಿ ಕೂತಿದ್ದವನ ಮೇಲೆ ಹೋಗಿತ್ತು. ಅವನ ತಳಮಳವನ್ನು ಕಂಡವಳಿಗೆ ಅದೇನೋ ಅನುಮಾನ ಬಂದಿತ್ತು. ನಿದ್ದೆ ಮಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿದ್ದೆ ಬರ್ತಿಲ್ವಾ ಕೇಳಿದಳು. ಇಲ್ಲ, ಹಾಗೇನಿಲ್ಲ ಎಂದನು. ಮತ್ತೇನು ಪ್ರತಿಕ್ರಿಯೆ ನೀಡಲಿಲ್ಲ ಹುಡುಗಿ. ಹಾಸಿದ ಚಾಪೆಯ ಮೇಲೆ ಕಣ್ಮುಚ್ಚಿ ಬಿದ್ದುಕೊಂಡಳು. ಅವಳನ್ನು ಕಂಡು ಹಣೆ ಚಚ್ಚಿಕೊಂಡನು ಹುಡುಗ. ಯಾರ್ಗೂಡು ಇವಳು? ಮಾತಾಡಿದ್ರೆ ಎಲ್ಲಿ ಮುತ್ತು ಉದುರಿ ಹೋಗುತ್ತೇನೋ ಅನ್ನೋ ಥರ ಆಡ್ತಾಳಲ್ಲ. ಕೇಳಿದ್ದಕ್ಕಷ್ಟೇ ಮಾತ್ರ ಉತ್ತರ, ಅದನ್ನು ಬಿಟ್ಟು ಬೇರೇನು ಹೆಚ್ಚಿಗೆ ಮಾತಾಡೋದೇ ಇಲ್ವಲ್ಲ. ಇಲ್ಲಿ ಮನುಷ್ಯ ಅನ್ನೋ ಪ್ರಾಣಿ ನಾನೊಬ್ಬ ಇದ್ದೀನಿ. ನನ್ನ ಹತ್ರನಾದರೂ ಮಾತಾಡೋಕೆ ಏನು ರೋಗ ಎಂದು ತನ್ನಲ್ಲೇ ಗುನುಗಿಕೊಂಡವನು ನಿನ್ನ ಧ್ವನಿ ತುಂಬ ಚೆನ್ನಾಗಿದೆ ಎಂದನು. ಮಲಗಿದ್ದ ಹುಡುಗಿ ತಟ್ಟನೆ ಕಣ್ಣು ಬಿಟ್ಟು ಅವನತ್ತ ತಿರುಗಿದಳು. ಏನು ಹಾಗೆ ನೋಡ್ತಾ ಇದ್ದೀಯಾ? ನಿನ್ನ ವಾಯ್ಸ್ ಚೆನ್ನಾಗಿದೆ ಅಂದೆ ಎಂದನು ಅದೇ ಗಡಸು ಧ್ವನಿ. ಓ, ಹಾಗಾದರೆ ನೀವು ನನ್ನ ವೀಣಾವಾದನನ ಕೇಳಿಸಿಕೊಂಡ್ರಿ ಅನ್ನಿ ಎಂದಳು ಹುಬ್ಬೇರಿಸಿ. ಕ್ಷಣ ತಬ್ಬಿಬ್ಬಾದವನು ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು. ಸುಮ್ಮಗೆ ಮುಗುಳು ನಕ್ಕಳವಳು. ಮುಂಚೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದೆಯಾ ಕೇಳಿದನು. ಹೌದು, ಸಣ್ಣವಳಿದ್ದಾಗ ಮನೆ ಪಕ್ಕ ಇದ್ದ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅಲ್ಪ ಸ್ವಲ್ಪ ಶಾಸ್ತ್ರೀಯ ಸಂಗೀತ, ವೀಣಾವಾದನ ಅಲ್ಲೇ ಕಲ್ತಿದ್ದು. ಅದಾದಮೇಲೆ ಅಮ್ಮ ತೀರ್ಕೊಂಡ್ರು, ಅಪ್ಪ ಈ ಕಡೆಗೆ ಬಂದರು. ನನ್ನ ಸಂಗೀತ ಅಭ್ಯಾಸನೂ ನಿಂತ ನೀರಾಯಿತು. ಕಲಿತಿದ್ದು ಎಲ್ಲಿ ಮರೆತು ಹೋಗಿಬಿಡುತ್ತೋ ಅನ್ನೋ ಕಾರಣಕ್ಕೆ ಹೀಗೆ ಆಗಾಗ ಗುಣಗುಣಿಸ್ತಾ ಇರ್ತೀನಿ ಅಷ್ಟೇ ಎಂದಳು. ಆ ಮಾತುಗಳನ್ನು ಹೇಳುವಾಗ ಅವಳ ಮನಸ್ಸಿಗೆ ಅದೇಕೋ ಹಿಂಸೆಯಾಗಿತ್ತು. ಓಹ್, ದಟ್ಸ್ ಗ್ರೇಟ್ ಎಂದನು. ನಸು ನಕ್ಕವಳು. ನಿಮಗೂ ಮ್ಯೂಸಿಕ್ ಮೇಲೆ ತುಂಬ ಆಸಕ್ತಿ ಅನಿಸುತ್ತೆ ಅಲ್ವಾ? ನನ್ನ ಪ್ರಕಾರ ನೀವು ಇದೇ ರೀತಿ ಸಂಗೀತದ ಆಸಕ್ತಿನ ಬೆಳೆಸಿಕೊಳ್ತಾ ಹೋದರೆ ಮುಂದೊಂದು ದಿನ ಅಪ್ರತಿಮ ಹಾಡುಗಾರರ ಸಾಲಿನಲ್ಲಿ ನಿಮ್ಮ ಹೆಸರು ಕೂಡ ನಕ್ಷತ್ರದ ಹಾಗೆ ಹೊಳೆಯುತ್ತೆ ಎಂದಳು. ಅವಳ ಮಾತು ಕೇಳಿ ಅವನ ಮುಖದ ಮೇಲೆ ಪೇಲವನಗೆ ಮೂಡಿತು. ಯಾಕೆ ನಗ್ತಾ ಇದ್ದೀರಾ? ನಾನು ತಮಾಷೆ ಮಾಡ್ತಿಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ. ನಿಮ್ಮ ಧ್ವನಿಗೆ ಎಲ್ಲರನ್ನೂ ಹದ್ದುಬಸ್ತಲ್ಲಿ ಇಟ್ಕೊಳ್ಳೋ ಶಕ್ತಿ ಇದೆ ಎಂದಳು ಧಾರಿಣಿ. ಇದೆಲ್ಲ ಆಡೋಕೆ ಮಾತ್ರ ಚಂದ ಎಂದವನು ಗುಡ್ ನೈಟ್ ಎಂದು ಸಿರಿ ಬೆಡ್ಶೀಟ್ ಹೊದ್ದು ಮಲಗಿದರೆ ಅವನ ನಡೆ ಕಂಡು ಬೆಚ್ಚಾದವಳು ಮರುಪ್ರಶ್ನೆ ಹಾಕದೆ ತಾನೂ ಮುದುಡಿ ಮಲಗಿದಳು. ಗಮ್ಯ, ನೀನು ನಿಜವಾಗ್ಲೂ ಅದೃಷ್ಟ ಮಾಡಿದೀಯಾ ಅಂಥ ತಾಯಿನ ಪಡೆಯೋದಕ್ಕೆ ಎಂದನು ತನವ್. ಅವನ ಮಾತು ಕೇಳಿ ಅವಳ ಮುಖ ಬಿಳಿಚಿಕೊಂಡಿತು. ಜಸ್ಟ್ ಶಟಪ್ ತನವ್ ಎಂದಳು. ಶಟಪ್ಪ? ಯಾರಿಗಾದ್ರೂ ಅಮ್ಮಂದಿರನ್ನು ಹೊಗಳಿದಾಗ ಖುಷಿ ಆಗುತ್ತೆ, ಆದರೆ ನೀನು ನೋಡಿದೆ ಉಳಿದು ಬೀಳ್ತೀಯಲ್ಲೇ, ನಿನಗೇನು ಬಂದಿರೋದು ದೊಡ್ಡ ರೋಗ ಕೇಳಿದನು. ಯಾಕಂದರೆ ಅವರು ನಮ್ಮ ಅಮ್ಮ ಅಲ್ಲ, ನಮ್ಮಮ್ಮ ನಾನು ಹುಟ್ಟಿದಾಗಲೇ ತೀರ್ಕೊಂಡಿದ್ದಾರೆ ಎಂದಳು ಭಾವುಕಳಾಗಿ. ಅದಕ್ಕೇನೆ ನಾನು ಹೇಳಿದ್ದು ನೀನು ಅದೃಷ್ಟವಂತೆ ಅಂತ. ನೀಲ ಅವರು ನಿನ್ನ ಮಲ್ತಾಯ ಆಗಿದ್ರು ನಿನ್ನನ್ನು ಸ್ವಂತ ಮಗಳ ಥರ ನೋಡಿಕೊಳ್ತಾ ಇದ್ದೀರಲ್ಲ, ಅದಕ್ಕೆ. ಎಷ್ಟು ಜನರಿಗೆ ಸಿಗುತ್ತೆ ಹೇಳು ಇಂಥ ಭಾಗ್ಯ ಎಂದವನ ಹೆಗಲ ಮೇಲೆ ರಾಮ್ರವರು ಬಹಳ ದೊಡ್ಡ ಜವಾಬ್ದಾರಿಯನ್ನೇ ಹೊಡೆಸಿರುವರಲ್ಲವೇ. ಸಾಕು, ಸುಮ್ಮನಿರು ತನವ್. ತಾಯಿ ಥರ ಪ್ರೀತಿ ತೋರಿಸಿದ ಮಾತ್ರಕ್ಕೆ ಯಾರು ಕೂಡ ಹೆತ್ತ ತಾಯಿ ಆಗೋಕ್ಕೆ ಆಗಲ್ಲ ಎಂದಳು ಮುಖ ಗಂಟಿಕ್ಕಿಕೊಳ್ಳುತ್ತಾ. ಯಾಕಾಗಲ್ಲ? ಬರೀ ಹೆತ್ತರೆ ಮಾತ್ರ ಆಕೆ ತಾಯಿ ಆಗಲ್ಲ. ತಾಯಿ ಇಲ್ಲದ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳ ಥರ ನೋಡಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ತನ್ನ ಪ್ರೀತಿನ ಧಾರೆ ಎರಿತಾಳಲ್ಲ, ಆಕೆಯೂ ತಾಯಿನೇ ಎಂದನು. ಅವನ ಮಾತಿಗೆ ರೋಸಿ ಹೋದಳು ಗಮ್ಯ. ನಿನ್ನ ಭ್ರಮೆ ಅಷ್ಟೇ ಎಂದವಳು ಮಲಗಲು ಮುಂದಾದರೆ, ಭ್ರಮೆ ಅಲ್ಲ ಗಮ್ಯ, ವಾಸ್ತವ. ತನ್ನದೇ ಅಲ್ಲದ ಮಾಂಸದ ತುಂಡನ್ನು ತಿದ್ದಿ ತೀಡಿ ಅದಕ್ಕೊಂದು ಸುಂದರವಾದ ರೂಪ ಕೊಟ್ಟು ತನ್ನೆಲ್ಲ ಜೀವನವನ್ನು ಆ ಮಗುವಿಗೋಸ್ಕರ ಮೀಸಲಿಡ್ತಾಳಲ್ಲ, ಆಕೆ ನಿಜವಾಗ್ಲೂ ಧರೆಗಿಳಿದಿರೋ ದೇವತೆಯೇ. ತಾಯಿ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಅಷ್ಟೊಂದು ಸುಲಭ ಅಲ್ಲ. ಆದರೆ ನಿನ್ನ ತಾಯಿ ಅದನ್ನು ಸಾಬೀತು ಮಾಡಿ ತೋರಿಸಿದ್ದಾರೆ. ಅವರು ನಿನಗೋಸ್ಕರ ಮಾಡಿದ ತ್ಯಾಗದ ಮುಂದೆ ನೀನು ತಲೆ ಬಾಗಲೇಬೇಕು ಗಮ್ಯ ಎಂದು ಅವಳಿಗೆ ಅರ್ಥ ಮಾಡಿಸಲು ಮುಂದಾದನು. ತಟ್ಟನೆ ಎದ್ದು ನಿಂತವಳು. ತ್ಯಾಗ? ಯಾವ ತ್ಯಾಗದ ಬಗ್ಗೆ ಮಾತಾಡ್ತಿದ್ದೀಯ ತನವ್ ನೀನು ಕೇಳಿದಳು ಕೈಕಟ್ಟಿ. ನಿನಗೋಸ್ಕರ ತನ್ನ ತಾಯ್ತನನೇ ಕಳ್ಕೊಂಡ್ರಲ್ಲ, ಆ ತ್ಯಾಗಕ್ಕೆ. ತಾಯಿ ಇಲ್ಲದ ಮಗುಗೋಸ್ಕರ ತಾನು ತಾಯಿ ಆಗೋ ಅವಕಾಶವನ್ನೇ ತನ್ನ ಕೈಯಾರೆ ಕಿತ್ತುಕೊಂಡ್ರಲ್ಲ, ಆ ತ್ಯಾಗಕ್ಕೆ.
ತನಗೊಂದು ಮಗು ಆದರೆ ಆ ಮಗುಗೆ ಎಲ್ಲಿ ಪ್ರೀತಿ ಕಡಿಮೆ ಆಗುತ್ತೋ ಅಂತ ಹೇಳಿ ತಾನು ತಾಯಿಯಾಗಿ ಆಸೆ ಕನಸಿಗೆ ಎಳ್ಳು ನೀರು ಬಿಟ್ಟುಕೊಂಡ್ರಲ್ಲ ಆ ತ್ಯಾಗಕ್ಕೆ ಎಂದನು ಗಂಭೀರವಾಗಿ. ಅವನ ಮಾತು ಕೇಳಿ ಅವಳ ಮುಖದಲ್ಲಾದ ಯಾವ ಬದಲಾವಣೆಯೂ ಆಗಲಿಲ್ಲ. ಇದು ನಿನ್ನ ದೃಷ್ಟಿನಲ್ಲಿ ತ್ಯಾಗನ ಎಂದು ವ್ಯಂಗ್ಯನಗೆ ನಕ್ಕವಳು. ಸುಮ್ಮನೆ ಬಿದ್ಕೋ, ಲೇಟಾಯಿತು ಎಂದು ಸಿಡಿ ಮಲಗಲು ಮುಂದಾದರೆ ತಲೆಯ ಮೇಲೆ ಕೈ ಹೊತ್ತು ಕೂತನು ತನವು. ಅವಳಿಗೆ ಅರ್ಥ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗಿತ್ತು. ಮುಂದೇನು ಎಂಬ ಯೋಚನೆಯಲ್ಲಿ ಅವನ ಹತ್ತಿರ ನಿದ್ದೆ ಸುಳಿಯಲೇ ಇಲ್ಲ. ಇವತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಆಗ್ತಿದೆ ರಾಮ್ ಎಂದು ಮಲಗಿದ್ದ ನೀಲರವರು ಸುರಿದರೆ, ನನಗೂ ಅಷ್ಟೇ ನೀಲ, ಮನಸ್ಸೆಲ್ಲ ಹಗುರಾದ ಅನುಭವ ಎಂದು ಸೂಡು ದುಟ್ಟಿಸುತ್ತಾ ನುಡಿದರು ರಾಮ್. ಧಾರಿಣಿ ಹೇಳಿದ್ದು ನಿಜ. ಗಮ್ಯನಿಗೆ ನಾವೇ ಗಂಡನ್ನು ಹುಡುಕ್ತಾ ಇರ್ತಿದ್ರು ತನವನಂತ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ಹುಡುಗ ಸಿಗ್ತಾ ಇರಲಿಲ್ಲ. ನನ್ನ ಮಗಳ ಚಾಯ್ಸ್ ತುಂಬ ಚೆನ್ನಾಗಿದೆ ಎಂದು ನಸುನಕ್ಕರು. ಗಂಡನ ಮಾತಿನ ಶೈಲಿ ಕಣ್ಣು ನಿಬ್ಬೆರಗಾದರು ನೀಲ. ಅವರತ್ತ ಬಾಗಿದವರು, ಪರವಾಗಿಲ್ವೇ, ಅಳಿಯನನ್ನು ತುಂಬ ಹೊಗಳ್ತಾ ಇದ್ದೀರಾ ಎಂದು ಹುಬ್ಬು ಕುಣಿಸಿ ಕೇಳಿದರೆ, ಹೊಗಳ್ದೆ ಇನ್ನೇನು ಮಾಡಲಿ, ನಯನಾಜುಕಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ನಮ್ಮ ಮಗಳಿಗೆ. ಅಡುಗೆ ಕೋಣೆಯೊಳಗಂತೂ ಕಾಲಿಟ್ಟವಳೇ ಅಲ್ಲ. ಅಂಥವಳು ಇವತ್ತು ಅವಳಾಗಿ ಅವಳೇ ನಮಗೆ ಕುಡಿಯೋದಕ್ಕೆ ಜ್ಯೂಸ್ ಮಾಡಿಕೊಟ್ಲು, ವಿನಯದಿಂದ ಮಾತಾಡಿದ್ಲು. ಅಬ್ಬಬ್ಬ, ಎಂಥ ಬದಲಾವಣೆ! ಈ ಬದಲಾವಣೆಗೆಲ್ಲ ಕಾರಣ ನನ್ನ ಅಳಿಯನೇ, ಅದಕ್ಕೆ ಅವನನ್ನು ಹೊಗಳ್ತಾ ಇದ್ದೀನಿ ಎಂದರು ರಾಮ್. ಗಂಡನ ಮಾತಿಗೆ ನಸುನಕ್ಕವಳು, ನಿಜ ರಾಮ್, ನನಗೂ ಅವಳ ನಡವಳಿಕೆ ಕಂಡು ಆಶ್ಚರ್ಯ ಆಯಿತು. ಕೊನೆ ತನಕ ಅವಳು ಹಾಗೆ ಜೊತೆಯಾಗಿ ಸುಖವಾಗಿ ಬಾಳ್ವೆ ನಡೆಸಿದರೆ ಸಾಕು, ಇನ್ನೇನು ನಾನು ಕೇಳ್ಕೊಳ್ಳಲ್ಲ ಎಂದರು ಭಾವುಕರಾಗಿ. ಮಡದಿಯನ್ನು ತನ್ನ ಎದೆಗೆ ಆನಿಸಿಕೊಂಡರು ರಾಮ್. ಯೋಚನೆ ಮಾಡಬೇಡ ನೀಲ, ಆದಷ್ಟು ಬೇಗ ಅವಳಿಗೆ ನಿನ್ನ ಮೇಲಿರೋ ಭಾವನೆ ಬದಲಾಗಿ ನಿನ್ನನ್ನು ತಾಯಿ ಅಂತ ಒಪ್ಪಿಕೊಳ್ಳೋ ಥರ ತನವು ಮಾಡ್ತಾನೆ. ಆ ಕಾಲ ತುಂಬ ದೂರ ಇಲ್ಲ ಎಂದು ಮನದಲ್ಲೇ ನುಡಿದುಕೊಂಡರು. ನಮ್ಮ ಮಗನಿಗೆ ಎಂಥ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ರೀ, ಇಬ್ಬರ ಅಭಿರುಚಿನೂ ಒಂದೇ ಥರ ಇದೆ. ಅವರಿಬ್ಬರ ಜೋಡಿ ಮಾಡಿಸಿದ ಹಾಗಿದೆ. ಎಂಥ ಕಂಠ ಅವಳದ್ದು, ಅವಳು ವೀಣೆನ ನುಡಿಸ್ತಾ ಹಾಡು ಹಾಡ್ತಾ ಇದ್ದರೆ ರೋಮಾಂಚನ ಆಗಿಬಿಡುತ್ತೆ ಎಂದು ಸೊಸೆಯನ್ನು ಮುಕ್ತ ಮನಸ್ಸಿನಿಂದ ಹೊಗಳಿದವರು. ಪ್ರಣವ್ ಕನಸಿಗೆ ಅವಳು ರೆಕ್ಕೆ ಆಗ್ತಾಳೇನೋ ಅಲ್ವಾ ಕೇಳಿದರು. ಮಡದಿಯತ್ತ ಸುಡುನೋಟ ಬೀರಿದರು ಶ್ಯಾಮ್. ಇದೇ ಸಂಗೀತದ ಹುಚ್ಚಿನಿಂದ ನಮ್ಮಗ ಪ್ರಣವ್ನ ನಾವು ಕಳ್ಕೊಂಡಿರೋದು ಅನ್ನೋದನ್ನು ಮರಿಬೇಡ ಬೇಗ. ಕೋಗಿಲೆ ಹಾಡೋದನ್ನು ಕಣ್ಮುಚ್ಚಿ ಆಲಿಸಬೇಕೆ ವಿನಃ ಆ ಕೋಗಿಲೆಯನ್ನು ಗೂಡಿನಿಂದ ಮನೆ ಕರ್ಕೊಂಡು ಬಂದು ಬಂಗಾರದ ಸಿಂಹಾಸನದ ಮೇಲೆ ಕೂರಿಸೋ ಸಾಹಸಕ್ಕೆ ಕೈ ಹಾಕಬಾರ್ದು, ಅದು ಹುಚ್ಚುತನ ಆಗುತ್ತೆ ಎಂದರು. ಮತ್ತೇನು ಮಾತನಾಡಲಿಲ್ಲ ಮೇಘರವರು. ಗಂಡನ ಮಾತುಗಳು ಕಾದ ಸೀಸದಂತೆ ಇದ್ದವು. ಮಡಿಲ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದ ಪಾರ್ಥ ತನ್ನದೇ ಕೆಲಸದಲ್ಲಿ ಮುಳುಗಿ ಹೋಗಿದ್ದನು. ಅಷ್ಟರಲ್ಲಿ ಅವನ ಫೋನಿಗೆ ಒಂದು ಸಂದೇಶ ರವಾನೆಯಾಗಿತ್ತು. ಲ್ಯಾಪ್ಟಾಪ್ನ ಮೇಲಿನಿಂದ ಕಣ್ಣು ತೆಗೆಯದೆ ಫೋನ್ ಕೈಗೆತ್ತಿಕೊಂಡನು. ಅದು ಕರುಣಾಕರ್ ಅವರಿಂದ ಬಂದ ಸಂದೇಶ ಆಗಿತ್ತು. ಆ ಸಂದೇಶನ ಓದಿದ ಅವನ ಕಣ್ಣುಗಳು ಚುರುಕಾದವು. ತಕ್ಷಣ ಲ್ಯಾಪ್ಟಾಪ್ನ ಬದಿಗಿಟ್ಟು ಭ್ರಮಳಿಗೆ ಕರೆ ಮಾಡಲು ಮುಂದಾದನು. ಆದರೆ ಅದಾಗಲೇ ಗಂಟೆ ಹತ್ತಿರ ಆಗುತ್ತಾ ಬಂದಿತ್ತು. ಅವಳಿಗೆ ಕರೆ ಮಾಡುವುದೋ ಬೇಡವೋ ಎಂದುಕೊಂಡವನು ಕೊನೆಗೂ ಅವಳಿಗೆ ಕರೆ ಮಾಡಿದ್ದನು. 4-5 ಬಾರಿ ಫೋನ್ ರಿಂಗಣಿಸಿತೇ ವಿನಃ ಅತ್ತಲಿಂದ ಯಾವ ಉತ್ತರವೂ ಬರಲಿಲ್ಲ. ಕೋಪದಿಂದ ಕುದ್ದು ಹೋದವನು ಮತ್ತೊಂದು ಬಾರಿ ಕರೆ ಮಾಡಿದನು. ಊಟ ಮುಗಿಸಿ ಕೈಕಾಲುಗಳನ್ನು ಒಂದೊಂದು ದಿಕ್ಕಿಗೆ ಬಿಸಾಕಿ ಕುಂಭಕರ್ಣಿಯಂತೆ ಬಿದ್ದು ಗೊಡಕೆ ಹೊಡೆಯುತ್ತಿದ್ದಳು ಹುಡುಗಿ. ಅವಳ ಗೊಡಕೆಯ ಸದ್ದಿಗೆ ಅವನ ಕರೆಯ ರಿಂಗನ ಹೇಗೆ ತಾನೇ ಕೇಳಬೇಕು. ಫೋನ್ ಪದೇ ರಿಂಗ್ ಆಗುತ್ತಿರುವಾಗ, ಯಾವ ಮರಲ ಇಷ್ಟು ಹೊತ್ತಲ್ಲಿ ಫೋನ್ ಮಾಡಿ ನನ್ನ ನಿದ್ದೆಯನ್ನು ಹಾಳು ಮಾಡ್ತಾ ಇರೋದು, ಮೊದಲು ಈ ಸಿಮ್ನ ತೆಗೆದು ಬೇಡ ಸಿಮ್ ಹಾಕಬೇಕು ಎಂದು ಕೋಪದಿಂದ ನಿದ್ದೆಯಲ್ಲೇ ಗೊಣಗಿಕೊಂಡವಳು ಎದ್ದು ನಿದ್ದೆಯ ಮಂಪರಿನಲ್ಲೇ ಫೋನ್ ಕೈಗೆತ್ತಿಕೊಂಡಳು. ಪೆಟ್ಕಮ್ಮಿ ಬಾಸ್ ಅದರಲ್ಲಿ ಮೂಡಿದ್ದ ಹೆಸರು ಕಂಡು ಅವಳ ನಿದ್ದೆಯೆಲ್ಲವೂ ವಿಳಾಸ ಇಲ್ಲದಂತೆ ಓಡಿ ಹೋಗಿದ್ದವು. ಈ ಅವತಾರ ಪುರುಷ ಎಂತಕ್ಕೆ ಇಷ್ಟು ಹೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾನೆ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳು. ಮೊನ್ನೆ ಒಂದು ಫೈಲ್ ಕೊಟ್ಟಿದ್ದ ಕರೆಕ್ಷನ್ ಮಾಡಲಿಕ್ಕೆ, ನಾನು ಬೇರೆ ನಿದ್ದೆಯ ಅಮಲಿನಲ್ಲಿ ಸರಿಯಾಗಿ ಕರೆಕ್ಷನ್ ಮಾಡಿರಲಿಲ್ಲ. ಅದರಲ್ಲಿ ಎಂತಾದರೂ ಮಿಸ್ಟೇಕ್ ಆಗಿದೆಯಾ ಹೇಗೆ, ಅದಕ್ಕೆ ಬೈಲಿಕ್ಕೆ ಅಂತ ಫೋನ್ ಮಾಡ್ತಾ ಇದ್ದಾನ? ಅಯ್ಯೋ ಮಂಜುನಾಥ, ನಾನು ಸತ್ತೇ ಇವತ್ತು. ಇವನ ಕಂಪನಿಯಲ್ಲಿ ಯಾವಾಗ ಕೆಲಸಕ್ಕೆ ಸೇರಿಕೊಂಡು ಅವತ್ತಿಂದಲೇ ನನಗೆ ಕೆಟ್ಟ ಕಾಲ ಶುರು ಆಗಿದೆ. ಈಗ ಅದೆಂತೆಲ್ಲ ಬೈತಾನ, ಫೋನ್ ರಿಸೀವ್ ಮಾಡಲಿಕ್ಕೆ ಸಹ ಭಯ ಆಗ್ತಾ ಉಂಟು. ಎಂಥ ಕಥೆಯ ಭ್ರಮ ನಿಂದು. ಒನ್ಸಪ್ಪನೇ ಟೈಮ್ನಲ್ಲಿ ಹೇಗೆ ಇದ್ದೆ, ಯಾರಿಗೆ ಸಹ ಬಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈಗ ಇವನಿಗೆ ಯಾರಿಗೂ ಭಯ ಪಟ್ಟುಕೊಳ್ಳುವ ಹಾಗಾಯ್ತಲ್ವೇ. ಇದು ಒಂದು ಬದುಕೆ ಎಂದು ತಲೆಯ ಮೇಲೆ ಕೈ ಹೊತ್ತು ನುಡಿದವಳನ್ನು ಬೆಚ್ಚಿ ಬೀಳಿಸಿದ್ದು ಅವಳದ್ದೇ ಕಾಲ್ ರಿಂಗ್ ಟೋನ್. ಬೆಚ್ಚಿ ಬಿದ್ದವಳು, ಮೊದಲು ಈ ರಿಂಗ್ ಟೋನ್ನ ಚೇಂಜ್ ಮಾಡಬೇಕು, ಸಾವು. ಇಲ್ಲದಿದ್ದರೆ ನಾನು ಹೀಗೆ ಬೆಚ್ಚಿ ಬಿದ್ದೆ ಒಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಟಿಕೆಟ್ ತೆಗೊಳ್ತೇನೆ ಅನಿಸುತ್ತೆ.
ಎಂದವಳ ತಲೆಯಲ್ಲಿ ಹೊಸ ಬಲ್ಬ್ನ ಅನ್ವೇಷಣೆ ಆಗಿತ್ತು. ತನ್ನ ಧ್ವನಿಯನ್ನು ಸರಿಪಡಿಸಿಕೊಂಡವಳು ಫೋನ್ ರಿಸೀವ್ ಮಾಡಿ, ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಬೇಕಾಗಿ ವಿನಂತಿ ಎಂದರೆ ಅವನಿಗೆ ಅದಾಗಲೇ ತಿಳಿದು ಹೋಗಿತ್ತು ಅದು ಅವಳೇ ಎಂಬುದು. ಡ್ರಾಮಾ ಸಾಕು, ಇದು ನೀನೇ ಮಾತಾಡ್ತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಓವರ್ ಸ್ಮಾರ್ಟ್ನೆಸ್ ತೋರಿಸ್ಬೇಡ ಎಂದನು ಕೋಪದಿಂದಲೇ. ಮತ್ತೆ ಅಂತ ಸಾವು ಮಾಡೆ ನಿಮ್ಮದು. ನಿಮಗೆ ಫೋನ್ ಮಾಡಲಿಕ್ಕೆ ಹೊತ್ತು ಗೊತ್ತಿಲ್ವಾ? ಮನಸ್ಸಾದಾಗ ಫೋನ್ ಮಾಡುದೆಯಾ? ದೆವ್ವಗಳು ಓಡಾಡುವ ಹೊತ್ತಲ್ಲಿ ಚಂದ ಮಲಗುದು ಬಿಟ್ಟು ದೆವ್ವಾಗಿ ನನಗೆ ಎಂತಕ್ಕೆ ಉಪದ್ರ ಕೊಡ್ತಾ ಇದ್ದೀರಾ ಎಂದು ಕೋಪದಿಂದ ನಾಲಿಗೆ ಹರಿಬಿಟ್ಟವಳಿಗೆ ತನ್ನ ನಿದ್ದೆ ಅವನಿಂದಾಗಿ ಹಾಳಾಯಿತಲ್ಲ ಎಂಬ ಕೋಪ. ಯು ಈಡಿಯಟ್, ಫೋನ್ ರಿಸೀವ್ ಮಾಡಿ ಮಾತಾಡೋಕ್ಕೆ ಏನು ರೋಗ ನಿಂಗೆ? ಅಷ್ಟು ಸಲ ಕಾಲ್ ಮಾಡಿದೆ, ಎಲ್ಲಿಗೆ ಹಾಳಾಗಿ ಹೋಗಿದೆ? ನೀನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೇ ಲಾಯಕ್ಕಿಲ್ಲ. ಬಾಸ್ಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ನಿಂಗೆ. ಅವನು ಒಂದೇ ಸಮನೆ ಬೈಯುತ್ತಿದ್ದರೆ ಬಾಯ ಆಕಳಿಸಿದವಳು, ನಿಮ್ಮ ಭಾಷಣ ಮುಗಿದಿದ್ರೆ ವಿಷಯ ಎಂತ ಅಂತ ಹೇಳ್ತೀರಾ? ನನಗೆ ನಿದ್ದೆ ಬರ್ತಾ ಉಂಟು ಎಂದಳು. ಅವಳ ಈ ಬೇಜವಾಬ್ದಾರಿತನಕ್ಕೆ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಹುಡುಗನಿಗೆ. ಇವಳದ್ದು ಬದಲಾಗುವ ಜಾಯಮಾನ ಅಲ್ಲ ಎಂದುಕೊಂಡವನು, ನೋಡು, ನಾಡಿದ್ದು ಶಿಂದೆ ಕಂಪನಿ ಓನರ್ ಕರುಣಾಕರ್ ಅವರ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀನು ಕೂಡ ಬರ್ತಾ ಇದ್ದೀಯಾ? ಬೇರೆ ಯಾವುದೂ ರೀಸನ್ ಕೊಡೋ ಹಾಗಿಲ್ಲ ಎಂದನು ಪಾರ್ಥ. ಅವನ ಮಾತು ಕೇಳಿ ಅವಳ ಕಣ್ಣುಗಳು ಊರಗಲವಾಗಿದ್ದವು. ಎಂತ ಸರ್ ನೀವು? ಡೀಲ್ ಆಗಿರೋದು ನಿಮ್ಮಿಬ್ಬರ ಮಧ್ಯೆ, ನನ್ನನ್ನು ಯಾಕೆ ಮಧ್ಯೆ ಎಳಿತಾ ಇದ್ದೀರಾ? ಬೆಳಿಗ್ಗೆ ಆದರೂ ಹೇಗೂ ಬರ್ಬೋದಿತ್ತು, ರಾತ್ರಿ ಎಲ್ಲ ನನಗೆ ಆಗಲ್ಲ ಎಂದಳು ಪುಟ್ಟ ಮಕ್ಕಳಂತೆ. ಆಗಲ್ಲ ಅಂತ ನೀನು ಹೇಳೋ ಹಾಗೆ ಇಲ್ಲ, ಯಾಕಂದರೆ ನೀನು ನನ್ನ ಜೊತೆ ಬರಲೇಬೇಕು ಅಂತ ದೊಡ್ಡ ಪಾಗ್ಲೆ ಆರ್ಡರ್ ಪಾಸ್ ಮಾಡಿದ್ದಾರೆ. ಇನ್ನೇನು ನನ್ನಲ್ಲಿ ಹೇಳಬೇಡ, ನೀನು ಬರ್ತಾ ಇದ್ದೀಯಾ? ನಾವಿಬ್ಬರು ಹೋಗ್ತಾ ಇದ್ದೀರಿ. ಗುಡ್ ನೈಟ್ ಎಂದವನು ಕಡೆ ತುಂಡರಿಸಿದರೆ ಅವಳ ಮುಖ ಹಿಡಿಯಷ್ಟು ಆಗಿದ್ದವು. ಗಲ್ಲದ ಮೇಲೆ ಕೈ ಹೂಡಿ ದುಮ್ಮಿಕೊಂಡು ಕೂತಳು ಭ್ರಮ. ಮುಂದುವರಿಯುವುದು.